ಒಂಥರ ಬ್ಯೂಟಿಫುಲ್ ಪೀಸ್ಫುಲ್ ಆಗಿದೆ. ಹಾಗೆಯೇ ಇಲ್ಲಿ ನಮ್ಮಮ್ಮ ಏನು ಮಾಡ್ತೀರ ಹಾಯ್ ಗುಡ್ ಮಾರ್ನಿಂಗ್, ಹ್ಯಾಪಿ ದೀಪಾವಳಿ. ನಿನ್ನ ಫ್ರೆಂಡ್ ಹ್ಯಾಪಿ ದೀಪಾವಳಿ ಹೇಳು ಅಣ್ಣಂಗೆ. ಮಾಡೋದಕ್ಕೆ ಆಗಲ್ಲ ಅಂತ ನನ್ನ ಹಸ್ಬೆಂಡೇ, ಅಂದರೆ ನಾವು ನೆಂಟರಾಗಬೇಕು. ಅವರು ಅಷ್ಟೇ ಅಲ್ಲ, ಅವರ ಅಪ್ಪ ಅಮ್ಮ ಹಾಗೆ ಅವರ ಅಜ್ಜಿ ಬಿಟ್ಟು, ಅದಕ್ಕೆ ನಾವು ಗದ್ಗೆ ಅಂತ ಕರಿತೀವಿ. ಆ ಗದ್ಗೆ ಕೆಳಗಡೆ ಮುತ್ತಾತ ಆಗಬೇಕು, ಅವ್ರ ಜೊತೆ ಆಟ ಆಡ್ಕೊಂಡಿದ್ದಾರೆ. ನನ್ನ ಈಗಿನ ಕಾಲದಲ್ಲಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈಗ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇದು ದೀಪಾವಳಿ ಹಬ್ಬದ ವ್ಲಾಗ್. ನಮ್ಮ ಮನೆಯಲ್ಲಿ ನಾವು ಹೇಗೆ ದೀಪಾವಳಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಇನ್ನೂ ಮಕ್ಕಳೆಲ್ಲ ಮಲಗಿದ್ದಾರೆ, ನಾನು ಈಗ ಎದ್ದೆ. ಹಲೋ ರಚು, ಗುಡ್ ಮಾರ್ನಿಂಗ್. ಹ್ಯಾಪಿ ದೀಪಾವಳಿ. ನೈಸ್ ರಂಗೋಲಿ. ಸೊ ರೂಮಲ್ಲಿ ಇನ್ನು ಈಗ ಬೆಳ್ಕಡ್ತಿದೆ ಅನ್ನೋ ಥರ ಇತ್ತು. ಆಚೆಗಡೆ ನೋಡಿದ್ರೆ ಎಷ್ಟೊಂದು ಬೆಳ್ಕಡ್ತಿದೆ. ಆ್ಯಂಡ್ ನನ್ನ ಫೇವ್ರೆಟ್ ವ್ಯೂ ಪ್ರತಿ ವಿಡಿಯೋಸಲ್ಲಿ ನಾನು ತೋರಿಸ್ತೀನಿ. ಬೆಳಗ್ಗೆ ಒಂದು 7 o'clock ಇರ್ಬೋದು, ಈ ರೀತಿ ಕಾಣಿಸ್ತಾ ಇದೆ. ಒಂಥರ ಬ್ಯೂಟಿಫುಲ್ ಪೀಸ್ಫುಲ್ ಆಗಿದೆ. ಹಾಗೆಯೇ ಎದ್ದ ತಕ್ಷಣ ಶಿವನ ದರ್ಶನ ಮಾಡೋದು ಕಂಪಲ್ಸರಿ. ಹಾಗೆ ನಮ್ಮ ಅಮ್ಮನ ಮನೆಯ ಮುಂದೆ ಏನೆಲ್ಲ ಗಿಡಗಳು ಹಾಕಿದ್ದಾರೆ ಅಂತ ಹಾಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಹೂವಿನ ಗಿಡಗಳಲ್ಲಂತೂ ಸುಮಾರು ಹೂವುಗಳು ಬಿಟ್ಟಿತ್ತು. ಬಟ್ ಅಪ್ಪು ಸುಮ್ಮನೆ ಇರಬೇಕಲ್ಲ, ಅವನ ಕಿತಾಪತಿ. ಅಮ್ಮನ ಮನೆಗೆ ಬಂದೆ ಅಂದರೆ ಆಚೆನೇ ಇರ್ತಾನೆ. 24 hours ಬಿಟ್ಟರು ಬೇಕಾದ್ರೆ ಆಚೆನೇ ಇರ್ತಾನೆ. ಸೊ ಎಲ್ಲ ಬಿಟ್ಟಿರೋ ಫ್ಲವರ್ಸ್ ಎಲ್ಲ ಕಿತ್ತಿ ಹಾಕ್ಬಿಟ್ಟಿದ್ದಾನೆ. ಹಾಗೆಯೇ ಎಲ್ಲ ಎಲೆಗಳನ್ನು ಸಹ ಕಿತ್ತಿ ಹಾಕ್ತಾ ಇರ್ತಾನೆ. ಏನು ಅವನಿಗೆ ಇಲ್ಲಿಗೆ ಬಂದರೆ ಒಂಥರ ಫ್ರೀಡಮ್ ಅಂತ ಹೇಳ್ಬೋದು. ಹೇರ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗಿ ಹೋಗ್ಬಿಟ್ಟಿದೆ. ಅಪ್ಪ, ನನಗಂತೂ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಮನೇಲಿ ಒಂದು ಆಯಿಲ್ ಹಾಕ್ಕೊಳ್ಳೋಕ್ಕೂ ಟೈಮ್ ಆಗೋಲ್ಲ. ಇಬ್ಬರೂ ನೋಡಿಕೊಂಡು ಹಾಗಾಗ್ಬಿಟ್ಟಿದೆ ಪ್ರೆಸೆಂಟ್ ಪರಿಸ್ಥಿತಿ. ಅಮ್ಮನ ಮನೆಗೆ ಬಂದಿದ್ದೀನಿ ಅಲ್ಲ, ಸೊ ಹಾಗೆ ಆಯಿಲ್ ಹಾಕೋತಾ ಇದ್ದೀನಿ. ಇಲ್ಲಿ ನಮ್ಮಮ್ಮ ಏನು ಮಾಡ್ತೀರ ನೋಡೋಣ. ಅಯ್ಯಮ್ಮ, ಏನು ಮಾಡ್ತಿದ್ಯಾ? ಹೋಳಿಗೆ ಊಟ, ದೀಪಾವಳಿ ಸ್ಪೆಷಲ್, ಹಿರಿಯರ ಪೂಜೆ, ಮತ್ತೆ ಪಟಾಕಿ ಎಲ್ಲ. ಇದೇನು ಹೋಳಿಗೆಗೆ ಬೇಳೆನೂ ರೆಡಿ ಆಗ್ತಾ ಇದೆ. ಹ್ಯಾಪಿ ದೀಪಾವಳಿ. ಹಲೋ, ಹಾಯ್, ಗುಡ್ ಮಾರ್ನಿಂಗ್, ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ಅಪ್ಪು, ಇಲ್ಲಿ ನೋಡಿಲಿ, ಏನಕ್ಕೆ ಹಂಗೆ ಅರ್ಚೋದು? ಏನು ಬೇಕು ಹೇಳು, ಕೊಡಲಿ ಬೈ. ಏನು ಬೇಕು? ಫ್ರೆಂಡ್, ನಿನ್ನ ಫ್ರೆಂಡ್ ಹ್ಯಾಪಿ ದೀಪಾವಳಿ ಹೇಳು ಅಣ್ಣಂಗೆ. ಏನು ಮಾಡ್ತಿದ್ಯಾ ಕಳ್ಳ ಥರ ಅಲ್ಲಿ? ಮಾತಾಡ್ಸು ಅಣ್ಣಂಗೆ, ಹೋಗು ಕಡೆ. ಹ್ಯಾಪಿ ದೀಪಾವಳಿ ಹೇಳು, ಹೇಳು ಅಣ್ಣಂಗೆ ಹೇಳು.
ಹ್ಯಾಪಿ ದೀಪಾವಳಿ ಅಣ್ಣ. ಬಾರೋ ಅಪ್ಪು. ಸೊ ಹಬ್ಬದ ವೈಬ್ಸು ಶುರುವಾಗಿದೆ. ಹಸ್ಬೆಂಡ್ ಎದ್ರು, ಅಪ್ಪನು ಎದ್ದ, ಪಾಪು ಒಬ್ಬ ಬಾಕಿ ಇದ್ದಾನೆ, ಎದ್ದೇಳ್ಬೇಕು, ಅವನು ಮಲಗಿದಾನೆ ಇನ್ನು. ಸೊ ತೋರಣ ಎಲ್ಲ ಕಟ್ತಾ ಇದ್ರೆ ಹಬ್ಬ ಶುರುವಾಗೋದೆ ಬಾಗ್ಲು ತೋರಣ ಇಂದಲ್ವಾ. ಸೊ ಹಾಗಾಗಿ ಇಲ್ಲಿ ಮಾವಿನ ತೋರಣ ನನ್ನ ಹಸ್ಬೆಂಡ್ ಕಟ್ತಾ ಇದ್ದಾರೆ. ಸೊ ನಮ್ಮ ಪಪ್ಪ, ಅಪ್ಪು ಹಾಗೆ ಹಸ್ಬೆಂಡ್ ಎಲ್ಲರೂ ಸೇರಿಕೊಂಡು ಮಾವಿನ ತೋರಣನ ಕಟ್ತಾ ಇದ್ದಾರೆ. ನಾನು ಹಾಗೆ ನನ್ನ ಸಿಸ್ಟರು ರಂಗೋಲಿ ಹಾಕ್ತಾ ಇದ್ದೀವಿ. ಸೊ ಹಬ್ಬ ಅಂದ ತಕ್ಷಣ ಎಲ್ಲರೂ ಸೇರಿಕೊಂಡು ಒಂದೊಂದು ಕೆಲಸ ಮಾಡೋದು ಎಷ್ಟು ಚೆಂದ ಅಲ್ವಾ. ಸೊ ಇದೆಲ್ಲ ಕೆಲಸಗಳು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಬಂದಿದ್ವಿ. ಆಲ್ರೆಡಿ ನಮ್ಮಮ್ಮ ಬೆಳಗ್ಗೆನೇ ಎದ್ದು ಎಲ್ಲ ಅಡುಗೆ ಮುಗಿಸಿದ್ದಾರೆ. ಈಗ ಕರ್ಗೇಡು ಒಂದು ಬಾಕಿ ಇದೆ. ಹಿರಿಯರ ಪೂಜೆ ಆಗಿರೋದ್ರಿಂದ ಕರ್ಗೇಡು ಮಾಡ್ತಾ ಇದ್ದೀವಿ. ಏನ್ ಮಾಡ್ತಿದೀಯಾ? ಏನ್ ಕರ್ಗೇಡು? ಯಾರಿಗೆ? ನಿನಗ? ಜೇಜಿಗಲ್ಲ? ತೋರ್ಸು ಹೆಂಗ್ ಮಾಡಿದ್ಯಾ? ಎಲ್ರಿಗೂ ಕೊಡು ತಿನ್ನಿ. ಅವ್ವಾ ಎಲ್ರು ತಿನ್ನಿ. ನಾನು ಮಾಡಿರೋ ಕರ್ಗಿಡು ತಿನ್ನಿ. ದೀಪಾವಳಿ ಹಬ್ಬ ಸ್ಪೆಷಲ್ಲು. ಸೊ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ಈಗ ಇನ್ನೇನು ಹಿರಿಯರ ಪೂಜೆ ಮಾತ್ರ ಬಾಕಿ ಇದೆ. ಪ್ರತಿ ವರ್ಷ ಏನಪ್ಪ ಅಂತಂದರೆ ನಮ್ಮದ್ರಲ್ಲಿ ಪ್ರತಿ ವರ್ಷ ಯಾರಾದರೂ ನಮ್ಮ ನೆಂಟರಾಗಬೇಕು, ಐನರ್ನ ಕರೆಸಿ ಪೂಜೆ ಮಾಡಿಸ್ಬೇಕು. ಬಟ್ ಈ ವರ್ಷ ಅದು ಒಂದು ಮಾತ್ರ ಆಗಿಲ್ಲ. ಏಕೆಂದರೆ ಅಪ್ಪಂಗೆ ಸ್ವಲ್ಪ ಹೆಲ್ತ್ ಹುಷಾರಿಲ್ಲ. ಹಾಗಾಗಿ ಅವ್ರಿಗೆ ಪಾದ ಪೂಜೆ ಎಲ್ಲ ಮಾಡೋದಕ್ಕೆ ಆಗಲ್ಲ ಅಂತ ನನ್ನ ಹಸ್ಬೆಂಡ್ನೇ, ಅಂದರೆ ನಾವು ನೆಂಟರಾಗಬೇಕಲ್ವ ಈಗ, ಹಾಗಾಗಿ ನನ್ನ ಹಸ್ಬೆಂಡ್ನೇ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಈಗ ಇನ್ನೇನು ಹಿರಿಯರ ಪೂಜೆ ಶುರುವಾಗುತ್ತೆ. ಹಿರಿಯರ ಪೂಜೆ ಅಂದರೆ ನನ್ನ ತಾತ, ಅಜ್ಜಿ ಅವ್ರು ಅಷ್ಟೇ ಅಲ್ಲ, ಅವರ ಅಪ್ಪ ಅಮ್ಮ ಹಾಗೆ ಅವರ ಅಜ್ಜ ಅಜ್ಜಿ ಈ ರೀತಿ ಪ್ರತಿಯೊಬ್ಬರು ಹಿರಿಯರೆಲ್ಲರೂ ನೆನೆಸ್ಕೊಂಡು ಮಾಡುವಂತಹ ಪೂಜೆ. ನಮ್ಮದ್ರಲ್ಲಿ ಏನಪ್ಪ ಅಂತಂದರೆ ಗದ್ಗೆ ಪೂಜೆ ಅಂತ ಮಾಡ್ತೀವಿ. ಅಂತಂದರೆ ಈಗ ಕೆಲವ್ರಲ್ಲಿ ಕಳಸ ಎಲ್ಲ ಇಟ್ಟು ಕಾಯಿ ಇಟ್ಟು ಪೂಜೆ ಮಾಡ್ತಾರೆ ಅಲ್ವಾ ಹಿರಿಯರಿಗೆ. ಬಟ್ ನಮ್ಮದ್ರಲ್ಲಿ ಆ ರೀತಿ ಅಲ್ಲ, ಕಂಬಳಿನ ಹಾಕ್ತೀವಿ. ಬಿಳಿ ಕಂಬಳಿನೇ ಹಾಕೋದು. ಕೆಲವರು ಕಪ್ಪು ಕಂಬಳಿ ಯೂಸ್ ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ನಮ್ಮ ಮನೇಲಿ ಯಾವಾಗಲೂ ನಾವು ಬಿಳಿ ಕಂಬಳಿನ ಹಾಕಿಬಿಟ್ಟು ಅದಕ್ಕೆ ನಾವು ಗದ್ಗೆ ಅಂತ ಕರಿತೀವಿ. ಆ ಗದ್ಗೆ ಕೆಳಗಡೆ ಅಜ್ಜಿ ಹಾಗೆ ತಾತಂಗೆ ತಂದಿರೋ ಬಟ್ಟೆಗಳೆಲ್ಲ ಹಾಕಿ ಅದ್ರ ಮೇಲೆ ಐನರ್ ಕುತ್ಕೊಂಡು ಅವರ ಪಾದನ ತೊಳ್ಕೊಂಡು ಪಾದದ ಉಳ್ಕ ಹಾಕ್ಕೊಳ್ಳೋದು. ಒಬ್ಬೊಬ್ಬರು ಒಂದೊಂದು ಥರ ಪದ್ಧತಿ. ಸೊ ನಮ್ಮ ಮನೆಯಲ್ಲಿ ಮಾಡೋದು ಇದೇ ರೀತಿ ಪ್ರತಿ ವರ್ಷವೂ. ಆನಿದ್ದು ತಾತನ ಜೊತೆನಾ? ತಾತನ ಜೊತೆ ಇದ್ದೀರಾ? ತಾಡು ದುಡ್ಡು ಬೇಕು. ದುಡ್ಡು ಬೇಕಾ? ದುಡ್ಡು. ಹಾಯ್ ಅಪ್ಪು. ಅಪ್ಪು ಯಾರದು? ಅದ್ಯಾರು? ತಾತ, ಮುತ್ತಾತ. ಅದು ಯಾರು? ನೋಡಿದ್ರಲ್ವ, ಅವರು ನನ್ನ ತಾತ, ಅಂದರೆ ನನ್ನ ಮಕ್ಕಳಿಗೆ ಮುತ್ತಾತ ಆಗಬೇಕು. ಅವ್ರ ಜೊತೆ ಆಟ ಆಡ್ಕೊಂಡಿದ್ದಾರೆ. ನನ್ನ ಮುತ್ತಜ್ಜಿ ಸಹ ಇದ್ದರು, ಅಂದರೆ ನನಗೆ ತೋರಿಸಿದ್ನಲ್ಲ ತಾತ, ಅವರ ಅಮ್ಮ ರೀಸೆಂಟಾಗಿ ತೀರಿದ್ರು. ಅವರ ಪೀಳಿಗೆ ಇನ್ನೂ ಎಷ್ಟು ವರ್ಷ ಇರುತ್ತೆ ಅಲ್ವಾ. ಅವರಷ್ಟು ಗಟ್ಟಿ ನಾವು ಬರೋದೇ ಇಲ್ಲ ಅಂತ ಹೇಳ್ಬೋದು. ನಿಜವಾಗ್ಲೂ ಅವ್ರನ್ನೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಅವರಷ್ಟು ಎನರ್ಜಿ ನಮಗೆ ಸ್ವಲ್ಪನೂ ಇಲ್ಲ. ಇವಾಗಿನ ಫುಡ್ ಆಗಿರ್ಬೋದು, ಈಗಿನ ಕಾಲದಲ್ಲಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈಗ ಅಪ್ಪ ಐನರ್ಗೆ ಪೂಜೆ ಮಾಡಿತಾ ಇದ್ದು, ಈಗ ಮನೇಲಿರೋ ಪ್ರತಿ ಸದಸ್ಯರು ತಮ್ಮ ಕರಡಿಗೆಗೆ ಪೂಜೆ ಮಾಡಿಕೊಂಡು ಪ್ರಸಾದನ ಸ್ವೀಕರಿಸೋದು. ನಾನು
ನೋಡೇ ಪಾಸ್ ಮಾಡ್ಕೊಂಡು ಕೈ ಮುಗ್ದು ಕೈ ಗುರ್ಸ್ಕ ಸಾಕು ಬಾ ಸಾಕು ಹೋಗು ಸಾಕು ಬಾ ನಮಸ್ಕಾರ ಎಲ್ಲ ಆಯ್ತಾ ಸಾಕು ಬಾ ಸಾಕು ಬಾ ನಮಸ್ಕಾರ ಮಾಡ್ಕೋದು ನನಗೆ ಯಾಕಬಾರ್ದು ಒಂದ್ಸರಿ ತಗ ಆಯ್ತು ಸಾಕಷ್ಟೇ ಮತ್ತೆ ಯಾರಿಗಿಲ್ಲ ನೋಡ್ತಾ ಇದ್ದೀರಲ್ವಾ ನಮ್ಮಪ್ಪು ದೇವ್ರ ಹತ್ರ ಏನೆಲ್ಲ ಬೇಡ್ಕೊತಾ ಇದ್ದಾನೆ ಅಂತ. ದೇವ್ರೆ ನಾನು ಯಾರಿಗೂ ಹೊಡಿಯೋಲ್ಲ, ಯಾರಿಗೂ ಬೈಯಲ್ಲ, ಹಾಗೆ ಹೀಗೆ ಏನೇನೋ ಕೇಳ್ಕೊತಾ ಇದ್ದಾನೆ. ಹಾಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಈ ಥರ ಎಲ್ಲ ಬೇಡ್ಕೊತಾ ಇದ್ದಾನೆ. ತರ್ಲೆಗಳು ಚೆನ್ನಾಗಿ ಮಾಡೋದು, ಆಮೇಲೆ ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರೆ ನಾನು ತರ್ಲೆ ಮಾಡಲ್ಲ ಹಂಗೆ ಹಿಂಗೆ ಅಂತ ಬೇಡ್ಕೊಡೋದು. ಮತ್ತೆ 2 ಮಿನಿಟ್ 5 ಮಿನಿಟ್ ವೆಯ್ಟೇ ಮಾಡಲ್ಲ, ಮತ್ತು ಅದೇ ರೀತಿ ತರ್ಲೆ ಮಾಡೋದು. ಈ ರೀತಿ ಮಕ್ಕಳು ಹಾಗೇನೆ, ಬಟ್ ಎಷ್ಟು ಕ್ಯೂಟಾಗಿ ಬೇಡ್ಕೊತಾನೆ ಅಲ್ವಾ, ಹಾಗಾಗಿ ತೋರಿಸ್ದೆ. ದೀಪ ನೋಡ್ತೇನೆ ತಡಿ ಪಾಪು ಇದು ಮಾಡ್ತಾರಂತ. ಸರಿ ಪಾಪು ಅಲ್ಲ ನೀನು ಆಮೇಲೆ ಬರ್ತಿಲ್ಲ ಬಾರೆ ಮಾಡ್ತೀನಿ. ಅಲ್ಲ ಹಂಗೆ ಕಳಶ ಬೆಳಗಮ್ಮ ಕಳಶ ಬೆಳಗಮ್ಮ ಅಕ್ಷತೆ ಹಾಕಿ ಕಳಶ ಹಿಂಗೆ ಇಳಿತ ನೆನೆಸ್ಕೊ ಇದಾಗಿತ್ತು ನಮ್ಮ ಮನೆಯ ಹಿರಿಯರ ಪೂಜೆ ದಿನದ ವ್ಲಾಗ್. ಆ್ಯಂಡ್ ಲಕ್ಷ್ಮೀ ಪೂಜೆ ಹೇಗಾಯಿತು, ಹಾಗೆಯೇ ಏನೆಲ್ಲ ಪಟಾಕಿನ ಹಚ್ಚಿದ್ವಿ, ಕಂಪ್ಲೀಟ್ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಏಕೆಂದರೆ ಈ ವಿಡಿಯೋದಲ್ಲೇ ಹಾಕ್ಬಿಟ್ರೆ ತುಂಬ ಲೆಂತ್ ಆಗುತ್ತೆ. ಹಾಗಾಗಿ
ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಬಾಳಲ್ಲಿ ಬೆಳಕು ಬರಲಿ, ಹಾಗೆಯೇ ನೀವು ಅಂದ್ಕೊಂಡಿದ್ದೆಲ್ಲ ಪ್ರತಿಯೊಂದು ನೆರವೇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಲಕ್ಷ್ಮೀ ಪೂಜೆ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬೈ ಬಾಯ್.